ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ 545 ಪೋಸ್ಟು ಎಲ್ಲಿ ತನಕ ಬಂತು, ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಈ ವಿಷಯ ಹಂಚ್ಕೋಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ. ಅರ್ಥ ಆಯ್ತಾ? ನೋಡಿ ಸ್ನೇಹಿತರೆ, ಮೊನ್ನೆ ದಿನ ಎಲ್ಲ ಆರ್ಥಿಕ ಇಲಾಖೆಯಿಂದ ಮೊನ್ನೆ ದಿನ ಆರ್ಥಿಕ ಇಲಾಖೆಯಲ್ಲಿತ್ತು ಫೈಲು 545 ಪೋಸ್ಟು. ನೆನ್ನೆ MS ಬಿಲ್ಡಿಂಗು ಸಾರಿಗೆ ಇಲಾಖೆಗೆ ಬಂತು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ನೆನ್ನೆ 545 ಪೋಸ್ಟ್ ಏನು ಫೈಲ್ ಇದೆಯೋ ಅದು ಸಾರಿಗೆ ಇಲಾಖೆಗೆ ಬಂತು, MS ಬಿಲ್ಡಿಂಗ್ಗೆ ಸ್ನೇಹಿತರೆ. ಆದರೆ ಫೈಲು ರಿಜೆಕ್ಟ್ ಆಗಿದೆ. ನಾನು ಕೂಡ ಇವತ್ತು 13ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ MS ಬಿಲ್ಡಿಂಗ್ಗೆ ಭೇಟಿ ಕೊಟ್ಟಿದ್ದೆ. ಅಲ್ಲಿರುವಂಥ ಅಧಿಕಾರಿಗಳನ್ನ ಭೇಟಿ ಮಾಡಿದೆ. ನಾನೇ ಖುದ್ದಾಗಿ ಕಂಪ್ಯೂಟ್ರಲ್ಲಿ ನೋಡಿದೆ, ತೋರಿಸಿದ್ರು ನನಗೆ ಸ್ನೇಹಿತರೆ. ನಾನೇ ನೋಡಿದೆ. ಫೈಲು 100%ಗೆ 200% ರಿಜೆಕ್ಟ್ ಆಗಿದೆ. ಅರ್ಥ ಆಯ್ತಾ? ಎಷ್ಟು ಅಭ್ಯರ್ಥಿಗಳು ಕನಸಾಗಿತ್ತು 545 ಪೋಸ್ಟ್ನ ಮರು ನೇಮಕಾತಿ ಮಾಡೋ ಅಂಥದ್ದು, ಎಲ್ಲರೂ ಕೂಡ ಸೆಲೆಕ್ಷನ್ ಆಗೋವಂಥದ್ದು ಎಷ್ಟೋ ಅಭ್ಯರ್ಥಿಗಳ ಕನಸಾಗಿತ್ತು. ಕನಸಾಗಿ ಉಳಿದ್ಬಿಟ್ಟಿದೆ. ಮುಂದಿನ ನಡೆ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ಇಷ್ಟೆಲ್ಲ ಹೋರಾಟ ಮಾಡಿದ್ವಿ ನಾವು. ಡಿಸೆಂಬರ್ 5ನೇ ತಾರೀಕು ಬೃಹದಾಕಾರವಾಗಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ. ತದನಂತರ ಬೆಳಗಾಂ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ನಾವು ಎಷ್ಟೋ ಜನ ಹೋಗಿ ಮನವಿಗಳನ್ನ ಕೊಟ್ವಿ. ದೊಡ್ಡ ಸಚಿವರುಗಳಿಗೆಲ್ಲ ಮನವಿಗಳನ್ನ ಕೊಟ್ವಿ. ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರನೂ ಕೂಡ 5 ರಿಂದ 6 ಸಲ ಭೇಟಿ ಕೊಟ್ಟು ಮನವಿಗಳನ್ನ ಕೊಟ್ಟು ಅವರು ಕೂಡ ತುಂಬ ಭರವಸೆಗಳನ್ನ ಕೊಡೋರು. ನಾವು ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಹೋದಾಗ ಫೋನ್ ಮಾಡಿಸೋರು, ಅಧಿಕಾರಿಗಳಿಗೆ ಫೋನ್ ಮಾಡೋರು, ಏನಕ್ಕೆ ನೀವು ಇನ್ನೂ ಫೈಲ್ನ ಮೂವ್ ಮಾಡಿಲ್ಲ, ನಾವೇ ಲೆಟ್ರ್ ಕೊಟ್ಟಿದ್ರು, ನಿಮ್ಗೇನ್ರಿ ನೀವು ಡಿಸ್ಕಸ್ ಮಾಡೋಕ್ಕೆ, ಈ ಥರ ಎಲ್ಲ ಹೇಳಿ ತುಂಬ ಭರವಸೆಗಳನ್ನ ಕೊಟ್ಟರು. ಆ ಭರವಸೆಯಾಗಿ ಉಳಿತು. ಅವ್ರೇನು ಯಾರು ಫೋನ್ ಮಾಡ್ತಾಯಿದ್ರು ಅಥವಾ ಇಲ್ವೋ ನಮಗಂತೂ ಒಂದೂ ಗೊತ್ತಿರಲಿಲ್ಲ ಸ್ನೇಹಿತರೆ. ಆಯ್ತಾ? ನಾವು ಕೂಡ ಫೈಲ್ನ ಫುಟಾಪ್ ಮಾಡೋಕ್ಕೆ ವಿಧಾನಸೌಧ ಬರ್ತಿದ್ವಿ, ಅಲ್ಲಿ ಮಾಡ್ತಿದ್ವಿ, ಜಾಫರ್ ಸರ್ ಹತ್ರ ಹೋಯ್ತಿದ್ವಿ, ವಿಕ್ರಮ್ ಶರೀಫ್ ಸರ್ ಹತ್ರ ಹೋಯ್ತಿದ್ವಿ, ರಿತೇಶ್ ಸರ್ ಹತ್ರ ಹೋಯ್ತಿದ್ವಿ. ಅವರು ಆದಷ್ಟು ಮಾಡ್ಕೊಡ್ತೀವಿ ಅಂತ ಭರವಸೆಗಳನ್ನ ಕೊಟ್ಟಿದ್ರು. ಆದರೆ ಇಲ್ಲಿ ವಾಸ್ತವ ಏನಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾನು ಫೈಲ್ನ ನೋಡಿದಾಗ ಇವತ್ತು 13ನೇ ತಾರೀಕು ಏನು ಮೇಡಮ್ಮು ನನಗೆ ತೋರಿಸಿದ್ರು, ಅಲ್ಲಿ ಈಗ ವಾಸ್ತವ ಏನಾಗಿದೆ ಅಂತ ಹೇಳಿದ್ರೆ, ಅಧಿಕಾರಿಗಳು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ 545 ಪೋಸ್ಟ್ ಏನಿದೆ ಅದಕ್ಕೆ ಹಣಕಾಸು ಇಲ್ಲ ತಗೊಳ್ಳೋಕ್ಕೆ. ಹಣಕಾಸು ಏನಕ್ಕಿಲ್ಲ ಅಂತ ಹೇಳಿದ್ರೆ 545 ಪೋಸ್ಟ್ನ ತಗೋಬೇಕು ಅಂತ ಹೇಳಿದ್ರೆ 545 ಜನಕ್ಕೆ ರಿಟೈರ್ಡ್ ಆಗೋ ತನಕನೂ ದುಡ್ಡನ್ನ ಎತ್ತಿಡಬೇಕು ಆರ್ಥಿಕ ಇಲಾಖೆ. ಅರ್ಥ ಆಯ್ತಾ? 545 ಜನನ ತಗೋಬೇಕು ಅಂತ ಹೇಳಿದ್ರೆ 545 ಜನ ಏನು ಸೆಲೆಕ್ಷನ್ ಆಯ್ತಾರೋ ಅಲ್ಲಿ ಅವರು ರಿಟೈರ್ಡ್ ಆಗೋ ತನಕನೂ ಈ ಆರ್ಥಿಕ ಇಲಾಖೆ ದುಡ್ಡನ್ನ ಎತ್ತಿಡಬೇಕು. ಆ ದುಡ್ಡು ಈಗ ಸರ್ಕಾರದ ಹತ್ರ ಇಲ್ಲ. ಹಾಗಾಗಿ ಅದ್ರ ಕಾರಣನೂ ಕೂಡ ಇರ್ಬೋದು ರಿಜೆಕ್ಟ್ ಆಗೋಕ್ಕೆ. ಈಗ ಅವರು ಹೊಸ ನೋಟಿಫಿಕೇಶನ್ ಮಾಡ್ತೀನಿ ಅಂತ ತೋರಿಸಿದ್ದಾರೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಅಲ್ಲಿ ಅದೇ ಥರ ಇದ್ದಿತ್ತು. ಅರ್ಥಾಯ್ತಾ? ಹೊಸ ನೋಟಿಫಿಕೇಶನ್ ಮಾಡಬೇಕು ಅಂತ ಸ್ನೇಹಿತರೆ. ಹಾಗಾಗಿ ನಾವು ಮತ್ತೆ ಕೈ ಕಟ್ಟಿ ಕೂರೋದು ಬೇಡ, ಮತ್ತೆ ಪ್ರಯತ್ನ ಪಡೋಣ. ಸಾಧ್ಯವಾದಷ್ಟು ಏನು ಕಾಲ ಇನ್ನೂ ಮಿಂಚಿಲ್ಲ. ಮತ್ತೊಮ್ಮೆ ಪ್ರಯತ್ನಿಸೋಣ. ಮತ್ತೆ ನೀವೆಲ್ಲ ಇದೇ ಶುಕ್ರವಾರ ಸ್ನೇಹಿತರೆ 15ನೇ ತಾರೀಕು, ಇವತ್ತು 13 ಅಲ್ವಾ, 15ನೇ ತಾರೀಕು ಸ್ನೇಹಿತರೆ, ನೀವೆಲ್ಲ ಎಷ್ಟು ಸಾಧ್ಯವಾಗುತ್ತೋ ಕರ್ನಾಟಕದಿಂದ ಮೂಲೆಯಿಂದನೂ ಕೂಡ ಕೋರಮಂಗಲದಲ್ಲಿರುವಂತಹ ರಾಮಲಿಂಗಾರೆಡ್ಡಿ ಸಾಹೇಬ್ರ ಆಫೀಸ್ಗೆ ಬರಲೇಬೇಕು. ಮತ್ತೊಮ್ಮೆ ನ್ಯಾಯ ಕೇಳೋಣ, ಮತ್ತೊಮ್ಮೆ ನಾವು ಧರಣಿ ಕೂರೋಣ, ಉಪವಾಸ ಸತ್ಯಾಗ್ರಹ ಮಾಡೋಣ. ನೀವು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮ ಕೈಯಾರೆ ನಮಗೆ ಏನಾದ್ರು ಒಂದು ವಿಷ ಕೊಟ್ಬಿಡಿ, ನಮಗೆ ಯಾವ್ದಾದ್ರು ಒಂದು ಸಾವು ಬರೋ ರೀತಿ ನೀವು ವಿಷ ಕೊಟ್ಬಿಡಿ ನಿಮ್ಮ ಇಲಾಖೆಯಿಂದ ಅಂತ ಅವ್ರ ಮುಂದೆನೇ ಕುಂತು ಧರಣಿ ಮಾಡೋಣ. ಮಾಡಿಸ್ಕೊಡ್ಲೇಬೇಕು. ನಾವು ಎಷ್ಟು ದಿನ ಅಂತ ಕಾಯೋಣ, ನಿಮ್ಮ ಹತ್ರ ಎಷ್ಟು ದಿನ ಅಂತ ಬರಬೇಕು. ಇಲ್ಲಾಂದ್ರೆ ನಾವು ಇಲ್ಲಿಂದ ಎದ್ದೋಗಲ್ಲ, ಇಲ್ಲ ಪ್ರತಿದಿನ ಬರ್ತೀವಿ. ನಮಗೆ ನ್ಯಾಯ ಬೇಕಷ್ಟೆ. ಈ ಥರ ನ್ಯಾಯ ಕೇಳೋಣ ಸ್ನೇಹಿತರೆ. ಎಲ್ಲರೂ ಕೂಡ ಶುಕ್ರವಾರ ಖಂಡಿತವಾಗ್ಲೂ ಬನ್ನಿ, ನೋಡೋಣ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅದನ್ನು ನಾನು ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.
ಶುಕ್ರವಾರ ಯಾರು ಕೂಡ ಮರಿಬೇಡಿ, ಶುಕ್ರವಾರ ಕೋರಮಂಗಲದಲ್ಲಿರುವಂಥ ರಾಮಲಿಂಗಾರೆಡ್ಡಿ ಆಫೀಸ್ಗೆ ಬರಲೇಬೇಕು. 545 ಪೋಸ್ಟ್ನ ನಿಮಗೆಲ್ಲ ಏನು ಅನ್ಯಾಯ ಆಗಿದೆ ಅದನ್ನು ಮರಳಿ ಪಡಿಲೇಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ತೆ.